ಭಕ್ತರ ಸಮಸ್ಯೆಗಳನ್ನು ಒಂದು ನಿಮಿಷದಲ್ಲೇ ನಿವಾರಣೆ ಮಾಡುವುದಕ್ಕೆ ಪ್ರಸಿದ್ಧಿಯಾಗಿರುವ ನೈಮಿಷಾಂಬ ತಾಯಿಯ ಸನ್ನಿಧಿಗೆ ನಾವಿವತ್ತು ಭೇಟಿ ಕೊಟ್ಟಿದ್ದೀವಿ. ಪಾರ್ವತಿ ದೇವಿಯು ನೈಮಿಷಾಂಬ ರೂಪದಲ್ಲಿ ನೆಲೆಸಿರುವ ಈ ಟೆಂಪಲ್ಲು ಶ್ರೀರಂಗಪಟ್ಟಣಕ್ಕೆ ತುಂಬ ಹತ್ತಿರವಾಗಿದೆ. ಕಾವೇರಿ ನದಿಯ ತೀರದಲ್ಲಿ ನೆಲೆಸಿರುವ ಈ ನೈಮಿಷಾಂಬ ದೇವಿಯ ಹೆಸರಿನ ಅರ್ಥ ನೈಮಿಷ ಎಂದರೆ ಕಣ್ಣು ಮಿಟುಕಿಸುವ ಸಮಯ. ಅಂದರೆ ಒಂದು ನಿಮಿಷದಲ್ಲಿ ಭಕ್ತರ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡುತ್ತಾಳೆ ದೇವಿ ಅನ್ನೋ ಕಾರಣಕ್ಕೋಸ್ಕರ ನೈಮಿಷಾಂಬ ಅಂತ ಹೆಸರು ಬಂದಿದೆ. ನೈಮಿಷಾಂಬ ತಾಯಿ ಇಲ್ಲಿ ನೆಲೆಸೋದಕ್ಕೆ ಒಂದು ಕಾರಣ ಕೂಡ ಇದೆ, ಒಂದು ಕತೆ ಕೂಡ ಇದೆ. ಇಲ್ಲಿ ಸುಮನಸ್ಕ ಎಂಬ ಒಬ್ಬ ರಾಜ ಮತ್ತು ಮುಕ್ತರಾಜ ಎಂಬ ಋಷಿ ಒಂದು ದೊಡ್ಡ ಯಜ್ಞ ಮಾಡ್ತಾ ಇರ್ತಾರೆ. ಆ ಯಜ್ಞ ಮಾಡಬೇಕಾದ್ರೆ ಜನುಮಂಡಲ ಮತ್ತು ಸುಮಂಡಲ ಎಂಬ ಇಬ್ಬರು ರಾಕ್ಷಸರು ಆ ಯಜ್ಞವನ್ನು ಹಾಳು ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಎಲ್ಲ ದಾಳಿ ನಡೆಸಿ ತುಂಬ ತೊಂದರೆ ಕೊಡ್ತಾರೆ. ಮುಕ್ತರಾಜನು ರಕ್ಷಣೆಗಾಗಿ ಶಕ್ತಿಯನ್ನು ಪ್ರಾರ್ಥಿಸ್ತಾನೆ, ಪಾರ್ವತಿ ದೇವಿಯನ್ನು ಪ್ರಾರ್ಥಿಸ್ತಾನೆ. ಪಾರ್ವತಿ ದೇವಿಯು ತಕ್ಷಣವೇ ಕಾಣಿಸ್ಕೊಂಡು ಕಣ್ಣು ಮಿಟುಕಿಸುವ ಸಮಯದಲ್ಲಿ ಆ ಇಬ್ಬರು ರಾಕ್ಷಸರನ್ನು ನಾಶ ಮಾಡಿದಳು. ಈ ಘಟನೆಯೆಲ್ಲ ಇಲ್ಲೇ ನಡೆದಿರೋ ಕಾರಣ ನೈಮಿಷಾಂಬ ಎಂಬ ಹೆಸರಿನೊಂದಿಗೆ ನೈಮಿಷಾಂಬ ತಾಯಿಯು ಇಲ್ಲೇ ನೆಲೆಸಿದ್ದಾಳೆ, ಕಾವೇರಿ ನದಿಯ ತೀರದಲ್ಲೇ ನೆಲೆಸಿದ್ದಾಳೆ ಎಂಬ ಪ್ರತೀತಿ ಇದೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ನೈಮಿಷಾಂಬ ತಾಯಿಯ ವಿಗ್ರಹದ ಮುಂದೆ ಶ್ರೀಚಕ್ರವನ್ನು ಕೆತ್ತನೆ ಮಾಡಲಾಗಿದೆ. ಅದೊಂದು ವಿಶೇಷ ಇದೆ ಇಲ್ಲಿ. ಇಲ್ಲಿನ ವಾತಾವರಣ ಅಂತೂ ತುಂಬಾ ಪಾಸಿಟಿವ್ ಎನರ್ಜಿಯಿಂದ ಕೂಡಿದೆ. ನೋಡಿ, ಇಲ್ಲಿ ಟೆಂಪಲ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಬಟ್ ಗರ್ಭಗುಡಿ ಹತ್ರ ನಾವು ಫೋನ್ ತೊಗೊಂಡೋಗೋ ಅವಕಾಶ ಇಲ್ಲ. ಅಲ್ಲಿ ಫೋನ್ನ ನಾವು ಆಫ್ ಮಾಡ್ಕೋಬೇಕಾಗತ್ತೆ. ಫೋಟೋ ವಿಡಿಯೋ ನಾಟ್ ಅಲೌಡ್ ಒಳಗಡೆ. ನೋಡಿ, ಇದೇ ಶ್ರೀಚಕ್ರ. ದೇವಿಯ ವಿಗ್ರಹದ ಮುಂದೆನೇ ಶ್ರೀಚಕ್ರವನ್ನು ಕೆತ್ತನೆ ಮಾಡಲಾಗಿದೆ. ಮತ್ತು ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಅನ್ನದಾಸೋಹ ಕೂಡ ಇಲ್ಲಿ ಇದೆ. ಪ್ರತಿದಿನ ಇರುತ್ತೆ ಇಲ್ಲಿ ಅನ್ನದಾಸೋಹ. ನಾವು ವರ್ಕಿಂಗ್ ಡೇ ಹೋಗಿದ್ದ ಕಾರಣ ಅಷ್ಟೊಂದು ರಶ್ ಇರಲಿಲ್ಲ. ಸಂಡೇ ಬೇರೆ ದಿನ ರಜಾ ದಿನಗಳಲ್ಲಂತೂ ತುಂಬಾ ಬ್ಯುಸಿ ಇರುತ್ತೆ ಇಲ್ಲಿ ಟೆಂಪಲ್ಲು. ನೋಡಿ, ಇಲ್ಲಿ ಪ್ರಸಾದ 12ರಿಂದ 3 ಗಂಟೆವರೆಗೂ ಇರುತ್ತೆ ಪ್ರತಿದಿನ. ನೋಡಿ, ತುಂಬಾ ಫ್ರೀ ಆಗಿತ್ತು ಇವತ್ತು. ಪ್ರಸಾದದಲ್ಲಿ ಇವತ್ತು ಅಕ್ಕಿ ಪಾಯಸ ಇತ್ತು, ಮತ್ತು ಪಲಾವ್ ಕೂಡ ಇತ್ತು, ಮತ್ತು ಕರ್ಡ್ ರೈಸ್ ಕೂಡ ಇತ್ತು ಇವತ್ತು. ನೆಕ್ಸ್ಟ್ ಇಲ್ಲಿ ಬಂದಿರುವ ಭಕ್ತಾದಿಗಳೆಲ್ಲ ದರ್ಶನ ಆಯಿತು, ಊಟ ಆಯಿತು. ನೆಕ್ಸ್ಟ್ ಇವಾಗೆಲ್ಲ ಪರ್ಚೇಸಿಂಗಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಂದರೆ ಸೊಪ್ಪು, ತರಕಾರಿಗಳು ಮತ್ತು ಹಣ್ಣು. ಸೊಪ್ಪಂತೂ ತುಂಬಾ ಫ್ರೆಶ್ ಆಗಿದೆ, ಎಲ್ಲ ತರಕಾರಿಗಳು ಅಷ್ಟೇ. ಮತ್ತು ಹಣ್ಣು, ಹಲಸಿನ ಹಣ್ಣಾಗಿರಬಹುದು, ಬೇಲ್ದಣ್ಣು ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಮತ್ತು ತೋತಾಪುರಿ ಮಾವಿನ ಹಣ್ಣು ತುಂಬ ಚೆನ್ನಾಗಿದೆ, ಪೈನಾಪಲ್ ಇದೆ, ಮತ್ತು ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಸೀಬೆಹಣ್ಣು ತುಂಬಾ ಚೆನ್ನಾಗಿದೆ ಎಲ್ಲ.
ತುಂಬ ಫ್ರೆಶ್ ಇದೆ ಅಂತೂ, ಯಾವುದೇ ನೋಡಿದ್ರೂ ತರಕಾರಿ ಹಣ್ಣುಗಳು ತುಂಬಾ ಫ್ರೆಶ್ ಆಗಿದೆ. ದೇವಸ್ಥಾನದ ಮುಂದೆನೇ ಇಟ್ಕೊಂಡಿದ್ದಾರೆ ಎಲ್ಲ. ನೋಡಿ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿದೆ.